ಬಂದಿದೆ, ಕಸ ಹೋಗಿ ಅಂದರೆ ಏನು ಮಾಡಕ್ಕೆ ಹೋಗ್ತಿದ್ಯಾ ನೀನು? ಜಾಸ್ತಿ ಮಾತಾಡ್ಬೇಡ. ರೈತ ಬಾಂಧವರಿಗೆ ನಮಸ್ತೆ. ನಿನ್ನಿಂದಾನೆ ನೀನು ಅಲ್ಲೋ ಫುಲ್ ಮೋಡ ಆಗಿದೆ. ಅಯ್ಯೋ ಚಪ್ಪಲಿ ಹಾಕಿಲ್ಲ ಅವನು. ಏನು ಗೊತ್ತಾ, ನಮ್ಮ ಮನೆಯವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಸ್ವಲ್ಪ ವೀಡಿಯೋಸ್ ಕ್ಲಿಕ್ ಆಗೋದಕ್ಕೋಸ್ಕರ ಅವರು ವೀಡಿಯೋಸ್ ಮಾಡಬೇಕು ಅಂತ ನೋಡ್ತಿದ್ದಾರೆ. ನಾನು ಇವತ್ತು ನಮ್ಮ ಮನೆಯವ್ರು ಯಾವ ಥರ ವೀಡಿಯೋ ಮಾಡ್ತಾರೆ, ಯಾವ ಥರ ಎಡಿಟಿಂಗ್ ಮಾಡ್ತಾರೆ ಅಂತ ತೋರಿಸ್ತೀನಿ. ನಾನು ಈ ಥರ ವೀಡಿಯೋದು ಮಾಡೋದ್ರಿಂದ ಅವರಿಗೆ ತುಂಬ ಒಂಥರ ಮುಜುಗರ ಆಗುತ್ತೆ. ಅದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿರ್ತಾರೆ. ಅಲ್ಲಿದೆ ನೋಡು. ಏನ್ ಮಾಡಕ್ ಹೋಗ್ತಿದ್ಯಾ? ಲೈಟ್ ಆಫ್ ಮಾಡು, ಸೆಕೆ ಆಗ್ತಿದೆ ತುಂಬ. ಫ್ಯಾನ್ ಆನ್ ಮಾಡಂಗೆ. ಅವರೊಂದು ಸ್ವಲ್ಪ ಪ್ರಿಪೇರ್ ಆಗ್ತಿದ್ದಾರೆ, ಏನೋ ವಿಡಿಯೋಸ್ ಮಾಡ್ತೀನಿ ಅಂತ. ಯಾಕೋ ಈ ನಡುವೆ ಕಂಟೆಂಟ್ ಏನು ಮಾಡಿದ್ರೂ ಓಡ್ತಾನೇ ಇಲ್ಲ. ಯಾವ ಥರ ಪೋಸ್ಟ್ ಮಾಡಿದ್ರೆ ಆಡಿಯನ್ಸ್ ಇಷ್ಟಪಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ವಿಡಿಯೋ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡ್ರು. ಮತ್ತು ಯಾಕೋ ಟೀ ಶರ್ಟ್ ಸರಿ ಆಗ್ತಿಲ್ಲ, ಶರ್ಟ್ ಹಾಕ್ಕೊಂಬರ್ತೀನಿ ಅಂತ ಶರ್ಟ್ ಚೇಂಜ್ ಮಾಡ್ಕೊಂಬಂದಿದ್ದಾರೆ ನೋಡಿ. ಅವರು ಡ್ಯೂಟಿಗೆ ಹೋಗೋದ್ರಿಂದ ಶರ್ಟ್ ತುಂಬ ಯೂಸ್ ಮಾಡೋದಿಲ್ಲ, ಯಾವಾಗಲೂ ಟೀ ಶರ್ಟೇ ಹಾಕ್ಕೊತಾರೆ. ಈಗ ಎಷ್ಟು ದಿನ ಆಯಿತು ಆ ಶರ್ಟ್ ಹಾಕ್ಕೊಂಡು, ಯಾವಾಗ ಇಟ್ಕೊಂಡಿದ್ರು ಸ್ಪೂನು, ಇವತ್ತು ಸಿಕ್ತು ನೋಡಿ. ಮತ್ತು ಶರ್ಟ್ ಹಾಕ್ಕೊಂಡು ಈಗ ಕಾಣ್ತಿದ್ದೀನಿ ನಾನು ಅಂತ ಕೇಳಿದ್ರು. ಮತ್ತು ಈಚೆ ಹೋಗ್ತಿದ್ದಾರೆ ಸ್ವಲ್ಪ ವೀಡಿಯೋ ಮಾಡ್ಕೊಬರೋಕ್ಕೆ. ಮತ್ತು ಏನು ಬೇಕಿತ್ತೋ ಗೊತ್ತಾಗಲಿಲ್ಲ, ಬಂದರು ಒಳಗೆ ಫ್ರಿಡ್ಜ್ ಓಪನ್ ಮಾಡಿ ಟೊಮೆಟೊ ಹಣ್ಣಿನ ತೊಗೊಂಡು ಹೋಗ್ತಿದ್ದಾರೆ. ಟೊಮೆಟೊ ಹಣ್ಣು ತೊಗೊಂಡೋಗಿ ಅಲ್ಲೇನೋ ವೀಡಿಯೋ ಮಾಡ್ತಿದ್ರು ಅನಿಸುತ್ತೆ. ಫೋನ್ ಈಚೆ ವೀಡಿಯೋ ಮಾಡೋಕ್ಕೆ ಹೋಗ್ಬಿಟ್ಟು ಮೈಕ್ದು ಕನೆಕ್ಟರ್ ಬಂದಿತ್ತು ಫೋನಿಗೆ ಅಟ್ಯಾಚ್ ಮಾಡ್ಕೊಳ್ಳೋದು. ಸೊ ಅದನ್ನು ಏನೋ ಮುರಿದಾಕ್ಕೊಂಡಿದ್ದಾರೆ ಅನಿಸುತ್ತೆ, ರೆಡಿ ಮಾಡ್ತಾ ಇದ್ದಾರೆ. ಆಗೋ ಈಗೋ ರೆಡಿ ಮಾಡಿಬಿಟ್ರು, ಅದನ್ನ ಹಾಕೊಂಡು ಚೆಕ್ ಮಾಡ್ತಿದ್ದಾರೆ. ರೈತ ಬಾಂಧವರಿಗೆ ನಮಸ್ತೆ. ವಿಡಿಯೋ ಮಾಡೋದಕ್ಕೆ ಕುತ್ಕೊಂಡಿದ್ದಾರೆ. ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ನೋಡಿ ಅವರು ಯಾವ ಥರ ಮಾಡ್ತಿದ್ದಾರೆ. ಈ ಟೊಮೊಟೊ ತಳಿಲಿ ಸೀಳ ಟೊಮೊಟೊ, ನಾಟಿ ಟೊಮೊಟೊ ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗೆ ಹಾಕಿದ್ರೆ ಮಳೆ ಬಂದ್ರೂ ತಪ್ಪು. ನಿನ್ನಿಂದಾನೆ ನೀನು ಅಲ್ಲೋ ಮಾತಾಡು. ಮೈಕ್ ಹಾಕೊಂಡಿದ್ಯಾ ತಾನೆ? ನಿಧಾನಕ್ಕೆ ಮಾತಾಡು, ಮೈಕ್ ತೆಗೆದು ಬಿಡು. ನಿಧಾನಕ್ಕೆ ಮಾತಾಡು, ಮೈಕ್ ಹಾಕೊಂಡಿದ್ಯಾ ತಾನೆ? ನಮಸ್ತೆ ರೈತ ಬಾಂಧವರಿಗೆ ನಮಸ್ತೆ. ನಾನು ಇವತ್ತು ರೈತರಿಗೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಉತ್ತರನೂ ರೈತರೇ ಕೊಡಬೇಕು ನನಗೆ. ಇದರಿಂದ ತುಂಬ ರೈತರಿಗೆ ಅನುಕೂಲನೂ ಆಗುತ್ತೆ. ಅದಕ್ಕೋಸ್ಕರವಾಗಿ ಈ ನಾನು ಟೊಮೊಟೊ ಬೆಳೆಯೋದ್ರಲ್ಲಿ ನನಗೆ 3 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಅದರಲ್ಲಿ ನಾನು ಅರ್ಕ ರಕ್ಷಕ್ ಅಂತ ಟೊಮೊಟೊ ಹಾಕಿದೆ. ನೀವು ನಿಮ್ಮ ಮನೇಲೂ ಇದೇ ಥರ ನಿಮ್ಮ ಹಸ್ಬೆಂಡ್ ವಿಡಿಯೋ ಮಾಡ್ತಿದ್ರೆ ಡಿಸ್ಟರ್ಬ್ ಮಾಡ್ತೀರಾ? ಕಮೆಂಟ್ ಮಾಡಿ. ಏನು ಗೊತ್ತಾ, ನಮ್ಮ ಅಮ್ಮವರು ಆವಾಗಲಿಂದ ಫೋನ್ ಮಾಡ್ತಿದ್ರು ಬನ್ನಿ ಬನ್ನಿ ಅಂತ. ಅವರು ನೋಡಿ ಅವರು ವಿಡಿಯೋಸ್ ಮಾಡ್ಕೊಂಡು ಕೂತಿದ್ದಾರೆ. ಸರಿ, ನನಗೆ ಸ್ವಲ್ಪ ಹುಷಾರಿಲ್ಲ ಅಲ್ವಾ, ನಾನು ಮಲ್ಕೊಂಡಿದ್ದೆ. ನಾನು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡಬೇಕಾದ್ರೆ ಮಾತ್ರ ಹೋಗೋಣ ಹೋಗೋಣ ಅಂತಾರೆ. ಕೆಲಸ ಆಯ್ತಾ, ಅದಕ್ಕೆ ಹೋಗೋಣ ಅಂತ ಇದ್ದೀನಿ. ಮತ್ತೆ ಕುತ್ಕೊಂಡೇ ಇದೆಯಾ, ನಡಿ ಹೋಗೋಣ. ನೀನು ಜಾಸ್ತಿ ಮಾತಾಡ್ಬೇಡ ನನ್ನ ಹತ್ರ. ನೀನು ಎದ್ದೋಳು ಫಸ್ಟು. ಏನು ಆವಾಗ್ಲಿಂದ ಹೋಗೋಣ ಹೋಗೋಣ ಅಂತಿದ್ದೆ ತಾನೆ? ಎದ್ದೋಳ್ತಾ ಮಾತ್ರ ಇಲ್ಲ, ಬರೀ ಕುತ್ಕೊಂಡೇ ಹೇಳ್ತಿದ್ಯಾ. ನೀನು ಸುಮ್ಮನೆ ಕುತ್ಕೋ ಅಲ್ಲಿ. ನಾನು ಹಾಗೆ ಮಾತಾಡ್ಕೊಂಡು ಜಗಳ ಆಯಿತು. ನನಗೂ ಕೋಪ ಜಾಸ್ತಿ ಆಯಿತು. ಸುಮ್ಮನೆ ಇದ್ದರೆ ಜಗಳ ಆಗುತ್ತಲ್ವ ಅಂತ ಈಚೆ ಕಸದವ್ರು ಬಂದಿದ್ದರು, ಕಸ ಹಾಕೋಣ ಅಂತ ಹೋಗ್ತಾ ಇದ್ದೀನಿ. ಹೇಳಬೇಕು ಅಂದರೆ ಬೆಳಗ್ಗೆ ಬೇಗ ಬರಬೇಕಾಗಿತ್ತು ಕಸದವರು, BBMP ಗಾಡಿ. ಬಟ್ ಯಾಕೋ ಲೇಟಾಗಿ ಬಂದಿದೆ, ಇವತ್ತು ಭಾನುವಾರ ಅಲ್ವಾ.
ಅಷ್ಟರೊಳಗೆ ನನ್ನ ಫೇಸು ಸ್ವಲ್ಪ ತುಂಬ ಟ್ಯಾನ್ ಆಗಿತ್ತು. ಸ್ವಲ್ಪ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಕಸ ಬಂದೆ. ಮತ್ತೆ ಅಷ್ಟರೊಳಗೆ ನಮ್ಮ ಅಮ್ಮ ಬಂತು ನೋಡಿ ನನ್ನ ಮೇಲೆ ಹೇಳ್ತಿದ್ದಾರೆ. ಆವಾಗ್ಲಿಂದ ಇವಾಗ ನಿಮ್ಮ ಅಮ್ಮ ಬಂದಿದ್ದಾರೆ ಅಂತ ಅದೊಂದು ವಿಡಿಯೋ ಮಾಡ್ತಾಳೆ ಈಗ. ಅದೇ ಆವಾಗ್ಲಿಂದ ನೀನು ವಿಡಿಯೋ ಮಾಡ್ಕೊಂಡಿದ್ದು ಈಗ ನನ್ನ ಮೇಲೆ ಎತ್ತಾಕ್ತಿದ್ಯಾ? ನಾನು ನಡಿ ಅಂತಿದ್ದೀನಿ, ಬರ್ತಾ ಇಲ್ಲ ಅವಳು. ನಮ್ಮ ಬಂದು ಹೋದ್ಮೇಲೆ ರೆಡಿಯಾಗಿ ಹೋಗೋಣ ಅಂತ ಫೇಸ್ ಪ್ಯಾಕ್ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ. ಇದು ನಾನೇ ಹೋಮ್ ಮೇಡ್ ಮಾಡ್ಕೊಂಡಿರೋದು ಫೇಸ್ ಪ್ಯಾಕು. ನಾನು ವೀಕ್ಲಿ 2 ಟೈಮ್ಸ್ ಅಪ್ಲೈ ಮಾಡ್ಕೊತೀನಿ. ಫೇಸು ತುಂಬ ಚೆನ್ನಾಗಿರುತ್ತೆ ನನಗೆ. ಬಟ್ ನನಗಿದು ತುಂಬಾ ಸೆಟ್ ಆಗಿದೆ ಫೇಸ್ ಪ್ಯಾಕು. ಇದನ್ನು ಸ್ನಾನ ಮಾಡೋದಕ್ಕೂ ಮುಂಚೆ ಹಚ್ಕೊಂಡು ಒಂದು 10 ನಿಮಿಷ ಬಿಡ್ತೀನಿ. ಹುಷಾರಿಲ್ಲ ಅಂತ ನಮ್ಮ ಮನೆಯವ್ರು ಸ್ನಾನ ಮಾಡೋದು ಬೇಡ ಅಂದರು. ಅದಕ್ಕೆ ಫೇಸ್ ಪ್ಯಾಕ್ ಹಚ್ಕೊಂಡು ಬರೀ ಮುಖ ಮಾತ್ರ ತೊಳ್ಕೊಳ್ಳೋಣ ಅಂತ ಹಚ್ಕೊಂಡೆ. ನಮ್ಮಮ್ಮ ಬಂದಿದ್ರಲ್ವಾ ನೋಡಿ ಅವ್ರು ಏನು ಮಾಡ್ತಿದ್ದಾರೆ ಅಂತ. ನಮ್ಮಮ್ಮ ಬಂದು ಕರೆದ್ರು ಇನ್ನೂ ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡೇ ಇದ್ದಾರೆ. ಆಮೇಲೆ ನಮ್ಮ ಅಮ್ಮನ ಹತ್ರ ನನ್ನ ಮೇಲೆ ಎತ್ತಾಕ್ತಾರೆ, ಅವಳೇ ಬರ್ತಿಲ್ಲ ಮಲಗಿದ್ದಾಳೆ ಅಂತ. ನೋಡಿ ಎಷ್ಟೊತ್ತು ಮಾಡ್ತಾರೋ ನೀವೇ. ಫುಲ್ ಮೋಡ ಆಗಿದೆ, ಮಳೆ ಬರೋ ಥರ ಇದೆ. ನಮ್ಮ ಮನೆಯವ್ರು ಮತ್ತೆ ಈಗ ಗಾಡಿ ಸ್ಟಾರ್ಟ್ ಮಾಡ್ತಿದ್ದಾರೆ. ನನ್ನ ಮಗಳನ್ನ ಅವ್ರ ಅಮ್ಮನ ಮನೇಲಿ ಬಿಟ್ಟಿದ್ದಾರೆ. ನಾವೀಗ ಕರ್ಕೊಂಡು ಹೋಗ್ಬೇಕು ಅವಳನ್ನ, ನನ್ನ ಮಗಳನ್ನ. ನೋಡಿ ನಡ್ಕೊಂಬ ಅಂತ ಹೋಗ್ತಾ ಇದ್ದಾರೆ ಅವರು. ಹಾಗೆ ನನ್ನ ಮಗಳನ್ನ ಕರ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಏನು ಮಾಡ್ತಿರ್ತಲ್ಲ ಗೊತ್ತಿಲ್ಲ. ಬನ್ನಿ ನೋಡೋಣ. ಬಂದೇ ಬಿಡ್ತು ಮಳೆ. ಮಲಗಿರ್ತಾಳೆ ಅಂದರೆ ಅಲ್ಲಿ ನೋಡಿ ನನ್ನ ಮಗಳಲ್ಲಿ ಇದ್ದಾಳೆ. ಅವ್ರ ತಾತ ಜೊತೆ ಆಟ ಆಡ್ತಿದ್ದಾಳೆ. ಅಯ್ಯೋ ಚಪ್ಪಲಿ ಹಾಕಿಲ್ಲ ಅವಳು. ನಮ್ಮಮ್ಮ ಅವ್ರ ಮನೆಗೆ ಬಂದ್ವಿ, ಹೋಗ್ತಿದ್ದಾರೆ ನೋಡಿ. ಐಸ್ ಇಸ್ಕೊಡು ನನಗೆ ಅಂತಾಳೆ. ಅಮ್ಮ ಕೈ ಇವಾಗ ಹೋಗ್ತಾಳೆ ಆಟೋದಲ್ಲಿ. ಆಟಕ್ಕೆ ಬರ್ತಾಳೆ. ಅವರು ನಮ್ಮ ಅಕ್ಕನಿಗೆ ನನ್ನ ಮಗಳು ಅಂದರೆ ತುಂಬ ಇಷ್ಟ. ಬಂದು ಕುತ್ಕೊಂಡ್ವಿ. ಅಲ್ಲಿ ಸ್ಟ್ಯಾಂಡ್ ಮೇಲೆ ಸ್ವೀಟ್ ಬಾಕ್ಸ್ ಇತ್ತು. ನಮ್ಮ ಮನೆಯವ್ರು ಹೇಗೆ ತಿಂತಾರೆ ನೋಡಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವರಿಗೆ ಸ್ವೀಟ್ ತಿಂದರೆ ಹಲ್ಲು ನೋವು ಬರುತ್ತೆ, ಆದರೂ ತಿಂತಾರೆ. ಸ್ವೀಟು ಅಂದರೆ ಬಿಡೋದಿಲ್ಲ. ಅಲ್ಲಿ ಹಾಗೆ ಈಚೆ ಮಕ್ಕಳು ಶಟಲ್ ಆಡ್ತಿದ್ರು ನೋಡಿ. ಪಾಟ್ ಮನೆಯೊಳಗೆ ಬಿತ್ತು ಅನಿಸುತ್ತೆ. ತಗೊಂಡೋಗಿ ಕೊಡ್ತಿದ್ದಾಳೆ. ಮಾತ್ರೆ ಕೊಡು ಮಗನೇ, ಕೊಯ್ಕೊಂಡು ಮುಂದೆ ಕೊಡು ಮಗನೇ ಮಾತ್ರೆ ಅಲ್ವಾ. ಮಪ್ಪ ಕೊಡು, ಚಿನ್ನ ಕೊಡು, ನೆಜ್ಜಿ ಹಾಕೊಂಡು ಮಕ್ಕಳು ಮುಂದಕ್ಕೆ ಕೊಡು. ಎಲ್ಲಿ ಬಿಸಾಕ್ದರು ಕೊಡಲು. ಕೊಡೋ ಮಾತ್ರೆ. ನಿಂದು ಪಪ್ಪನ ಹೊಟ್ಟೆ ಪಾಪಂದು ಪಪ್ಪ ಅದು. ಇಲ್ಲಲೇ ನಿಂಗೆ
ಓ ಇಲ್ಲಿ ನೋಡು, ಆ ಪಾಪ ಅವ್ರ ಪಪ್ಪ ಅದು, ಹೊಟ್ಟೆ ಪಾಪ ಅವ್ರ ಪಪ್ಪ. ನನ್ನ ಮಗಳು ಸಿಕ್ಕಾಬಿಟ್ಟೆ ತೀಟೆ, ಸಿಕ್ಕಾಬಿಟ್ಟೆ ಬಜಾರಿ ಅವಳಂತೂ. ನಂದು ಪಪ್ಪ ಅದು. ಇದು ನಮ್ಮ ವಿಡಿಯೋ. ನಂದು ಪಪ್ಪ ಅದು. ನಿಮಗೇನಾದರೂ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ, ಅದರ ನಂಬರ್ ಸಬ್ಸ್ಕ್ರೈಬ್ ಮಾಡಿ.